ಆಲ್ರೆಡಿ ಜಿಮ್ಗೆ ಹೊರಟಿದ್ದೀನಿ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಡೇ 3 ವ್ಲಾಗ್. ಇವತ್ತು ಬೆಳಗ್ಗೆ 7:30 ಆಗಿದೆ. 7:30 ಅಲ್ಲ, ಸಾರಿ 6:30. ಇವಾಗ ನನ್ನ ಬಸ್ ಬರುತ್ತೆ ಆಫೀಸ್ಗೆ ಹೋಗೋದು. ಸೊ ಆಫೀಸ್ಗೆ ಹೋಗಬೇಕು. 7:30ಇಂದ 3:30 ತನಕ ನಾನು ಆಫೀಸಲ್ಲೇ ಇರ್ತೀನಿ. ಅಲ್ಲೇನು ಮಾಡ್ತೀನಿ ಅಂತ ಸ್ವಲ್ಪ ತೋರಿಸ್ತೀನಿ. ಆಮೇಲೆ ಜಿಮ್ ಹೋಗ್ತೀನಿ. ಸೊ ಇವತ್ತು ಇಡೀ ದಿನ ಹೇಗಿರುತ್ತೆ ನೋಡೋಣ ಬನ್ನಿ. ಜಿಮ್ ಮಿಸ್ ಮಾಡೋದು ಬೇಡ ಇವತ್ತಿನ ಡೇ 3 ವ್ಲಾಗಿಗೆ. ಎಲ್ಲ ನೋಡಿ, ಇದೇ ನಮ್ಮ ಆಫೀಸಿಂದ ಆಚೆ ಊಟದ ಟೈಮು. ನಾನು ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ಬರೀ ಕರ್ಡ್ ರೈಸ್ ಒಂದೇ ತಿಂದಿರೋದು. ಯಾಕೆ ಅಂದರೆ ಇವತ್ತು ನಾನ್ ವೆಜ್ ತಿನ್ನಲ್ಲ, ಅದಕ್ಕೋಸ್ಕರ ಬರೀ ಕರ್ಡ್ ರೈಸ್ ಮತ್ತು ಉಪ್ಪಿನಕಾಯಿ ತಿಂದೆ. ಆದರೆ ಅಷ್ಟು ಸಾಲಲ್ಲ ಅಂತ ನೆಟ್ಟೋಗಿ ಹೋಗ್ತಾ ಇದ್ದೀನಿ. ನೋಡಿ, ಇಲ್ಲೇನೋ ರೋಡು ಸರಿ ಮಾಡ್ತಾ ಇದ್ದಾರೆ, ಅದಕ್ಕೆ ಯಾವ ಲೆವೆಲ್ ಪ್ರೊಟೆಕ್ಷನ್ ಇಟ್ಟವ್ರೆ ನೋಡಿ. ಇದೆ ಇಲ್ಲಿನ ಸೂಪರ್ ಮಾರ್ಕೆಟು. ಇಲ್ಲಿ ಬ್ರೆಡ್ಡು ಪಿಜ್ಜಾ ಏನಾದರೂ ಬೇಕಂದರೆ ತೊಗೋಬೋದು. ಆದರೆ ಡಯಟ್ಗೆ ಒಳ್ಳೇದಲ್ಲ ಅಂತ ಇವತ್ತು ತೊಗೊಳ್ಳಲ್ಲ ಇದನ್ನು ಯಾವುದು. ನೋಡಿ, ಇದೆರಡು ತೊಗೊಂಡಿದ್ದೀನಿ. ಇದು ಪೀನಟ್ಸು, ಆದರೆ ಇದು ಒಳ್ಳೇದೇನಲ್ಲ, ಯಾಕೆಂದರೆ ಸ್ವಲ್ಪ ಫ್ರೈಡ್ ಇರುತ್ತೆ. ಆದರೆ ಇವಾಗೇನು ದಾರಿ ಇಲ್ಲ, ನಿನ್ನೆ ಅಡುಗೆ ಮಾಡ್ಕೊಳ್ಳೋಕೆ ಅಷ್ಟೊಂದು ಟೈಮ್ ಇಲ್ಲ ಅಂತ ಇವತ್ತಿದನ್ನು ತೊಗೋತಾ ಇರೋದು. ನೋಡಿ, ಇವಾಗ 3:30 ಆಯಿತು. ಇವಾಗ ಜಿಮ್ಗೆ ಹೋಗೋಣ ಬನ್ನಿ. ಸೊ ದಿನ ಇಷ್ಟೊತ್ತಾಗುತ್ತೆ ನನಗೆ ಆಫೀಸ್ ಬಿಡೋದು 3:30ಗೆ. ಸೊ ಇವಾಗ ಇಲ್ಲಿಂದ ಮಿನಿಮಮ್ ಅಂದರೆ ಒಂದು 45 ಮಿನಿಟ್ಸ್ ಬಸ್ಸು ಟ್ರೈನ್ ಎರಡೂ ಹಿಡ್ಕೊಂಡ್ಬಿಟ್ಟು ಹೋಗಬೇಕು ಮನೆಗೆ. ತರಕಾರಿದು ಖಾಲಿ ಆಗೋಗ್ಬಿಟ್ಟು, ತರಕಾರಿ ಖಾಲಿ ಆಗೋಗ್ಬಿಟ್ಟಿದೆ. ತರಕಾರಿ ತೊಗೊಂಡು ಹೋಗೋಕೆ ಬಂದಿದ್ದೀನಿ. ಸೇಮ್ ಅದೇ ನೆಟ್ಟೋ ಜಾಗಕ್ಕೆ ಹೋಗಬೇಕು, ತರಕಾರಿ ತೊಗೋಬೇಕು. ನೋಡಿ, ಹಣ್ಣು ತುಂಬ ಮುಖ್ಯ, ಅದಕ್ಕೋಸ್ಕರ. ಆಮೇಲೆ ಇಲ್ಲಿ ತರಕಾರಿ ತೊಗೊಂಡ್ಬಿಟ್ಟು ಸುಮಾರು ದಿನ ಇಟ್ಕೊಂಡ್ರೆ ಹಾಳಾಗೋಗುತ್ತೆ. ಅದಕ್ಕೆ ನಾನು ಈ ಫ್ರೋಝನ್ ವೆಜಿಟೇಬಲ್ಸ್ನ ತೊಗೊಳ್ಳೋದು. ಇದರಲ್ಲೂ ಒಂದು ಸ್ಪೆಷಲ್ ಇದು ಬರುತ್ತೆ, ಅದನ್ನು ತೊಗೊಳ್ಳೋಣ ಬನ್ನಿ. ನೋಡಿ, ಬ್ರಾಕ್ಲಿ ಇದೆ ನೋಡಿ, ಇದು ತುಂಬ ಚೆನ್ನಾಗಿರುತ್ತೆ. ಇವತ್ತು ಮಿನಿಮಮ್ ಅಂದರೆ ಒಂದು 10 ನಿಮಿಷ ಆಗಿಲ್ಲ, ಆಲ್ರೆಡಿ ಜಿಮ್ಗೆ ಹೊರಟಿದ್ದೀನಿ. ಸೊ ಇದೇ ಆಗೋಗಿದೆ ಲೈಫ್ ಈಗ. ಆದರೂ ಹಸಲ್ ಮಾಡಲೇಬೇಕಲ್ಲ ಏನಾದರೂ ಒಂದು ಮಾಡೋಕ್ಕೆ. ನೋಡಿ, ಇದೊಂದು ಜರ್ಮನಿಲಿ ಕ್ರೇಜಿ ಬಸ್ಸು. ಈ ಬಸ್ಸಲ್ಲಿ ನೀವು ಕುತ್ಕೊಂಡು, ಒಳಗಡೆ ಫುಲ್ ಬುಕ್ಸ್ ಇಟ್ಟಿರ್ತಾರೆ, ನೀವು ಕುತ್ಕೊಂಡು ಓದ್ಕೊಂಡು ಹೋಗ್ಬೋದು ಎಲ್ಲಿ ಬೇಕಾದರೂ. ಬಸ್ಸಿಂದ ಇಳಿದ್ಬಿಟ್ಟು ಜಿಮ್ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತಿನ ವರ್ಕೌಟ್ ಬಂದ್ಬಿಟ್ಟು ಬೈಸಿಪ್ಸ್ ಮತ್ತು ಬ್ಯಾಕು. ಸೊ ನೆನ್ನೆ ಚೆಸ್ಟು ಮತ್ತು ಟ್ರೈಸಿಪ್ಸ್ ಆಯಿತು, ಇವಾಗ ಬೈಸಿಪ್ಸು ಮತ್ತು ಬ್ಯಾಕು. ಆಮೇಲೆ ಟೈಮ್ ಸಿಕ್ಕಿದ್ರೆ ಸ್ವಲ್ಪ ಆ್ಯಬ್ಸ್ ಮಾಡಿಬಿಡೋಣ ಬನ್ನಿ, ತೋರಿಸ್ತೀನಿ ಏನೇನು ವರ್ಕೌಟ್ ಮಾಡ್ತೀನಿ ಅಂತ. 3-3-1 ಅಂತ ಅಂದ್ಕೊಂಡಿರೋದು. 3 ಬ್ಯಾಕು, 3 ಬೈಸಿಪ್ಸು, ಆಮೇಲೆ 1 ಆ್ಯಬ್ಸು. ಸೊ ಅಲ್ಲೋಗಿ ನೋಡೋಣ ಟೈಮ್ ಸಿಕ್ಕಿದ್ರೆ. ಇದೊಂದು ದರಿದ್ರ ಜಿಮ್ಮು, ಎಲ್ಲರೂ ಬಂದಿರ್ತಾರೆ. ಎಷ್ಟು ಜನ ಬಂದಿರ್ತಾರೆ ಈ ಟೈಮ್ಗೆ ಅಂದರೆ ಒಂಥರ ಹೋಗಿ ಕೇಳೋದಕ್ಕೂ ಒಂಥರ ಮುಜುಗರ. ಸೊ ಇದನ್ನೆಲ್ಲ ಹೋಗ್ಸೋದಕ್ಕೇ ಈ ವಿಡಿಯೋ ಮಾಡೋಕ್ಕೆ ಶುರು ಮಾಡಿರೋದು, ಸ್ವಲ್ಪ ಫಿಯರ್ ಆಚೆ ಹೋಗಲಿ ಅಂತ. ಸೊ ಜರ್ಮನಿಲೆಲ್ಲ ಒಂದೊಂದು ಮನೆಗೆ 3 ಕಾರ್ ಇಟ್ಕೊಂಡಿರ್ತಾರೆ. ಇವತ್ತು ಹಂಗೆ ವೆಯ್ಟ್ ಮಿಷಿನಲ್ಲಿ ನಾನು ಎಕ್ಸಾಕ್ಟ್ ವೆಯ್ಟ್ ಎಷ್ಟು ಅಂತ ನೋಡೋಣ ಬನ್ನಿ. ಯಾಕೆಂದರೆ ಊಟನೂ ಮಾಡಿಲ್ಲ, ಸೊ ಗೊತ್ತಾಗೋಗುತ್ತೆ ಎಕ್ಸಾಕ್ಟು ವೆಯ್ಟ್. ಜಿಮ್ ನೋಡಿ ಇಷ್ಟು ದೊಡ್ಡದು, ಆದರೆ ಜಾಗನೇ ಇರಲ್ಲ ವೆಯ್ಟ್ ನೋಡೋಣ. ಇವತ್ತು ನೋಡಿ 92 ಪಾಯಿಂಟ್ಸ್. ಪ್ರಾಬ್ಲಮ್ಮು ಅಲ್ಲಿ ಸ್ಟ್ರೆಚಿಂಗ್ ಮಾಡಿದೆ, ಅದನ್ನೇ ಮಾಡಲಿಲ್ಲ, ಅಂದರೆ ವಿಡಿಯೋ ಮಾಡಲಿಲ್ಲ. ಏನಕ್ಕೆ ಹೇಳಿ, ಭಯ ತುಂಬ. ಮೂರನೇ ದಿನ ವರ್ಕೌಟು ಆಯಿತು. ಆದರೆ ಏನೋ ಗೊತ್ತಿಲ್ಲ, ಈ ಜಿಮ್ ಒಂಥರ ನನಗೆ ತುಂಬ ವಿಯರ್ಡ್ ಅನಿಸುತ್ತೆ.
ತುಂಬ ಜನ ಇರೋದು, ವೀಡಿಯೋ ಮಾಡೋಕ್ಕಾಗದಿರೋದು, ಈ ಥರ ತುಂಬ ಅನ್ಕಂಫರ್ಟಬಲ್ ಎನ್ವೈರ್ಮೆಂಟಲ್ಲಿ ಇದ್ದೀನಿ. ಆದರೂ ಏನೂ ಮಾಡೋಕ್ಕಾಗಲ್ಲ. ಆಲ್ರೆಡಿ ಕತ್ಲಾಗೋಯ್ತು, ಇನ್ನೂ 7 ಗಂಟೆನೂ ಆಗಿಲ್ಲ. ಆಲ್ರೆಡಿ ನೋಡಿ ಜಿಮ್ ಎಷ್ಟು ದೊಡ್ಡದಿದೆ, ಆದರೆ ಅವ್ರ ಅಜ್ಜಿ ಒಂದೇ ಒಂದು ಮಿಷಿನ್ ಖಾಲಿ ಇರೋಲ್ಲ, ವೆಯ್ಟ್ ಮಾಡ್ತಾ. ಮತ್ತು ನಾಳೆ ಬೆಳಗ್ಗೆ ಎದ್ಬಿಟ್ಟು ಕೆಲ್ಸಕ್ಕೆ ಹೋಗಬೇಕು. ಸೊ ಅಲ್ಲಿ ಈ ವೀಕು ಸ್ವಲ್ಪ ತುಂಬ ಸ್ಟ್ರೆಸ್ ಇರೋದ್ರಿಂದ ನಾನೇನು ಕರೆಕ್ಟಾಗಿ ಅಡುಗೆ ಎಲ್ಲ ಮಾಡ್ಕೊಂಡಿರೋದೆಲ್ಲ ತೋರಿಸಿಲ್ಲ. ಆದರೆ ನೆಕ್ಸ್ಟ್ ವೀಕಿಂದ ವಿದ್ ಡಯಟ್ನ ನಾನು ವೀಡಿಯೋ ಮಾಡ್ತೀನಿ. ನಾನು ಏನು ತಿಂತೀನೋ ಅದನ್ನು ಸೇರಿಸಿ ಡೇ 3ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನಾಳೆ ಬೆಳಗ್ಗೆ ಎದ್ದು ಆಫೀಸ್ಗೆ ಹೋಗಬೇಕು. ಸೊ ಈ ವಿಡಿಯೋನ ಎಡಿಟ್ ಮಾಡಿ ಹಾಕ್ಬಿಟ್ಟು ನಾಳೆ ಸಿಗ್ತೀನಿ ಗೈಸ್. ಬೈ.